ಸೌಭಾಗ್ಯ ಲಕ್ಷ್ಮಿ ಅಂತ ನಿಮ್ಮಲ್ಲೇ ಲೋನ್ ಐತೆ ಸರ್. ಟೋಟಲ್ ಎಷ್ಟು ಲೋನ್ ಅದ ಅಂದ್ರ 839 ಕೋಟಿ ರೂಪಾಯಿ ಲೋನ್ ಐತಿ. ಟ್ರಿಬ್ಯುನಲ್ಗೆ ಹೋಗಿ 213 ಕೋಟಿ 41 ಲಕ್ಷ ರೂಪಾಯಿ ತುಂಬಿತು ಅಂತೇಳಿ ತಗೊಂಡ್ಬಂದಾರ. ಇನ್ನು 630 ಕೋಟಿ ಎಲ್ಲಿ ಮುಳುಗಿಸಿರಿ ಸರ್? ಇದು ಯಾರ ಬ್ಯಾಂಕ್? ಇದು ಎಲ್ಲಿ ಹೋಗಿ ಸರ್ ಇದು ರೊಕ್ಕ? ರೈತರಿಗೆ 40,000 ರೂಪಾಯಿಗಿಂತ ಹೆಚ್ಚು ರೊಕ್ಕ ಕೊಟ್ರ ಈ ಬ್ಯಾಂಕಿನ ಡಿಸಿಸಿ ಬ್ಯಾಂಕಿನ ಅಧ್ಯಕ್ಷರು 5 ವರ್ಷ ಅಧಿಕಾರ ಇರ್ತಕ್ಕಂಥ ಸಾಮಾನ್ಯ ವ್ಯಕ್ತಿಯಲ್ಲಿ ಕುಣಿಸಿವಿ. ಆ ವ್ಯಕ್ತಿ ಮಾತಾಡ್ತಾನ, ಚುನಪ್ಪನ 2 ನಿಮಿಷ ಕೇಳಿ. ಕುಣಿಸಿರ್ತಕ್ಕಂಥ ವ್ಯಕ್ತಿ ಮಾತಾಡ್ತಾರ. ಏನ್ ಮಾತಾಡ್ತಾರಂತಂದ್ರ ರೈತರಿಗೆ 40,000ಕ್ಕಿಂತ ಹೆಚ್ಚು ಕೊಟ್ರೆ ನುಕ್ಸಾನ್ ಆಗ್ತದ ಅಂತ. ನಾನು ಅವಾಗ್ಲೂ ಹೇಳ್ತೀನಿ, ಈಗೂ ಹೇಳ್ತೀನಿ, ಬೆಳಗಾವಿ ಡಿಸಿಸಿ ಬ್ಯಾಂಕ್ ಇದು, ಬೇರೇಶ್ವರ ಬ್ಯಾಂಕ್ ಅಲ್ಲ. ನಿಮ್ಮ ಡ್ರೈವರ್ ಮನಿ ಒಳಗೆ ಹೇಳ್ರಿ, ಗಾಡಿ ಒಳಗೆ ಕುಂತಾಗ, ತಮ್ಮ ನಾನು ಹೊಂಟಿದ್ದು ಮುರುಗೋಡು ಮಹಾಂತಜ್ಜ ಕಟ್ಟಿರ್ತಕ್ಕಂಥ ಡಿಸಿಸಿ ಬ್ಯಾಂಕ್ ಹೊಂಟಿನಿ, ರೈತರ ಬ್ಯಾಂಕ್, ಜನರ ಬ್ಯಾಂಕ್ ಹೊಂಟಿನಪ್ಪ. ಹೋಗುವಾಗ ಗಾಡಿ ಕೂತ ಒಂದು ಪೇಪರ್ದಾಗ ಬರದ್ ನಂಗೆ ನೆನಪು ಮಾಡು. ನಾ ಬೀರೇಶ್ವರ ಬ್ಯಾಂಕ್ ಹೊಂಟಿಲ್ಲ, ಸ್ವಂತ ಬ್ಯಾಂಕ್ ಹೊಂಟಿಲ್ಲ, ಜನರ ಕಟ್ಟಿರ್ತಕ್ಕಂಥ ಮಹಾಜ್ಞಾನಿ ಮುರುಗೋಡು ಮಹಾಂತಜ್ಜ ಕಟ್ಟಿದ ಬ್ಯಾಂಕ್ ಹೊಂಟಿನಿ. ರೈತರ ಬದ್ದಲ್ ಮಾತನಾಡುವಾಗ ಎಚ್ಚರಿಕೆಯನ್ನು ಮಾತನಾಡಬೇಕಂತ ಬರ್ಕೊಂಡು ಆಫೀಸ್ ಬರುತ್ತದೆ. ತಿಳಿಲಿಲ್ಲ ಅಂದ್ರೆ ಚೋಣಪ್ಪನ ನಂಬರ್ ಕೊಡ್ತೀವಿ, ಮಾತಾಡೇ ಬರುತ್ತೆ ಬರ್ ಮನೆಗೆ. ಸರ್ ಮೊನ್ನೆ ನಿಮ್ಮಲ್ಲಿ ಒಂದು ಮೀಟಿಂಗ್ ಆತಲ್ರಿ ಹಿಂದ, ಇಲ್ಲಿ ಯಾವ್ದ್ರ ಇದು ಮಲಪ್ರಭಾ ಸಹಕಾರಿ ಸಕ್ಕರೆ ಕಾರ್ಖಾನೆ ಸಿಬ್ಬಂದಿ ಸುಧಾರಣೆಗಾಗಿ 75 ಕೋಟಿ ರೂಪಾಯಿ ಕೇಳಿದ್ರು. ಮುಳುಗಿರೋ ಬ್ಯಾಂಕಿಗೆ ಲೋನ್ ಕೊಡ್ಲಿಕ್ಕೆ ಯಾರು ಅಧಿಕಾರ ಕೊಟ್ಟರು ಸರ್? ಸಂಜಯ್ ಪಾಟೀಲ್ ಅಂತ ಹೇಳಿ ಈ ಭಾಗದ ಮಾಜಿ ಶಾಸಕರು. ಬರೀ 6 ಎಕರೆ ಭೂಮಿ ಐತಿ, 106 ಕೋಟಿ ರೂಪಾಯಿ ಕೇಳ್ತಾರ. ರಾತ್ರಿ ಸ್ಯಾಂಕ್ಷನ್ ಆಗೋದಿತ್ತದು. ಒಂದು ಫ್ಯಾಕ್ಟ್ರಿ 300 ಕೋಟಿ ರೂಪಾಯಿ ಲೋನ್ ಕೇಳ್ಯಾರ. ಒಂದ ಡಿಸಿಸಿ ಬ್ಯಾಂಕ್ ಕೊಡಕ್ ಬರೋದಿಲ್ಲ. ನನ್ನ 6 ಬ್ಯಾಂಕ್ಗಳ 6 ಜಿಲ್ಲೆ ಬ್ಯಾಂಕ್ಗಳ ಕೂಡಿ ಬ್ಯಾಂಕರ್ಸ್ಗಳು ಒಕ್ಕಟ್ಟಾಗಿ ಲೋನ್ ಕೊಟ್ಟಾಗ ಲೋನ್ ಕೊಡ್ಲಿಕ್ಕೆ ಸಾಧ್ಯ ಅದ. ಲೋನ್ ಕೊಡ್ಬೇಡ್ರಿ ಅಂತ ಬೇರೆ ಬ್ಯಾಂಕ್ ಬಂದಿಲ್ಲ. ನಮ್ಮ ಬೆಳಗಾವಿ ಡಿಸಿಸಿ ಬ್ಯಾಂಕ್ನವ್ರಿಗೆ ಏನು ಹದ ಬಂದದ ಇದು ಕೊಡ್ಲಿಕ್ಕೆ? ಏನ್ ಲಾಭ ಅದ? ನಿಮ್ಮ ಮನಿ ಬ್ಯಾಂಕ್ ಅಲ್ಲ, ಇದು ನನ್ನ ಬ್ಯಾಂಕ್ ಅದ. ಬೆಳಗಾವಿ ಜಿಲ್ಲೆಯ ಪ್ರತಿಯೊಬ್ಬ ರೈತನ ಬ್ಯಾಂಕ್ ಅದ. ಇದ 300, 400, 500 ಸಾವಿರ ಕೋಟಿ ಲೋನ್ ತಗೊಂಡ ಟ್ರಿಬ್ಯುನಲ್ಗೆ ಹೋಗಿ 600 ಕೋಟಿ ರೂಪಾಯಿ ಮುಳುಗಿಸಿರಲ್ಲ. ಅವಾಗ ನಾವಿಲ್ಲಿ ಕನ್ನಡ ಸಾಹಿತ್ಯ ಭವನದೊಳಗೆ ಚುನಪ್ಪ ಪೂಜಾರಿ ನಾವೆಲ್ಲ ರೈತ ಮುಖಂಡರು ಪ್ರೆಸ್ ಮೀಟ್ ಮಾಡಿದಾಗ ಮಾಧ್ಯಮದವ್ರು ಕೇಳಿದ್ರು, ಗುರುಜಿ ಲೋನ್ ಕೊಡಬೇಡ ಅಂತೀರಲ್ರಿ ಅಂತಂದಾಗ ನಾ ಹೇಳಿದ್ದೆ, ಲೋನ್ ಕೊಡಬೇಡ ಅಂತ ಹೇಳಿಲ್ಲಪ್ಪ. ಲೋನ್ 1000 ಕೋಟಿ ಕೊಡ್ರಿ, ಬೇಡಂದಿಲ್ಲ. ಆದ್ರೆ ರಿಕವರಿ ಮಾಡೋ ತಾಕತ್ತಿದ್ರ ಮಾತ್ರ ಕೊಡ್ರಿ. ಯಾವ ಮೆಂಬರ್ ಯಾವ ಬ್ಯಾಂಕಿಗೆ ಕೊಡ್ಬೇಕಂತ ಬಂದಲ್ಲ, ಅಣ್ಣಾ ಸಾಹೇಬ್ ಜೊಲ್ಲೆ ಇರ್ಲಿ, ಮತ್ತೊಬ್ರಿರ್ಲಿ, ಮಗದೊಬ್ರಿರ್ಲಿ, ನಮಗೆ ಯಾರು ಸಂಬಂಧ ಇಲ್ಲ, ರಾಜಕಾರಣ ಸಂಬಂಧ ಇಲ್ಲ. ನಾವಾಗೇನ್ ಹೇಳಿನ ಅಂದ್ರ, ನಿಮ್ಮ ಬೀರೇಶ್ವರ ಬ್ಯಾಂಕಿನ ಡಾಕ್ಯುಮೆಂಟ್, ನಿಮ್ಮ ಮನಿ ಆಸ್ತಿ ಪತ್ರ, ಮನಿ ಪತ್ರ ಹಚ್ಚ್ರಿ. ಅವ ಲೋನ್ ಕೊಡ್ಲಿಲ್ಲ ಅಂದ್ರೆ ನಿಮ್ಮ ಮನಿಗೆ ಚಾವಿಯಾಗಿ ವಸೂಲಿ ಮಾಡೋ ತಾಕತ್ ರೈತ ಸಂಘಕ್ಕತ್ತೆ ತವತ್ತು ಹೇಳಿ. ಸಾಹೇಬ್ರ, ಮೊನ್ನೆ ನಿಮ್ಮ ಬೆಳಗಾವಿ ಜಿಲ್ಲೆ ಅದರೊಳಗ ರಾಯಬಾಗ್ ತಾಲೂಕ್ ಅಪ್ಪಾಸಾಬ್ ಕುಲಗಡಿ ಅಂತ ನಿಮ್ಮಲ್ಲಿ ಒಬ್ರು ಮೆಂಬರ್ ಅದ. ಹೌದಾ? ಡೈರೆಕ್ಟರ್ ಅದು ಒಂದ, ಮೆಂಬರ್ ಒಂದ, ಡೈರೆಕ್ಟರ್ ಒಂದ. 42 ಸೊಸೈಟಿಗಳಿಗೆ ಏನು ಮಾಡಿದ್ರ ಅಂತಂದ್ರ ಪತ್ ಹಾಕಿ ಕೊಟ್ಟಿದ್ದಿಲ್ಲ, ರೈತರ ಟ್ರ್ಯಾಕ್ಟರ್ಗಳ ಲೋನ್ ಹಾಕಿದ್ದಿಲ್ಲ. ಪ್ರಕಾಶ್ ನಾಯ್ಕ ಸರ್ ಬರೀ ಕಡೆ. ಅವಾಗ ನಾವು ಅಪ್ಪಾಸಾಬ್ ಕುಲಗಡಿ ಅವ್ರಿಗೆ ಫೋನ್ ಮಾಡಿದ್ವಿ, ಸರ್ ಏ ಬರೀ ಕಡೆ ಬರ್ರಿ, ಬಿಡ್ರಿ ಬರ್ತಾರ ಬಿಡ್ರಿ, ಒಂದ್ 2 ನಿಮಿಷ ಬರೀ ಕಿಶನ್ ಅಂದಿ ಸರ್, ಬರೀ ಕಡೆ ಪ್ರಕಾಶ್ ನಾಯ್ಕ ಸರ್. ಹಾ ಇಲ್ಲ, ಅವಾಗ ಅಪ್ಪಾಸಾಬ್ ಕುಲಗಡಿ ಅವರಿಗೆ ನಾವು ಫೋನ್ ಮಾಡಿದ್ವಿ. 42 ಸೊಸೈಟಿ ಅವರು ನಾವು ಇದ್ದಂತ ಹಾರುಗೇರಿ ನನ್ನ ಹತ್ರ ಬಂದಾಗ ಫೋನ್ ಮಾಡಿದೀವಿ, ಸಾಹೇಬ್ರ ರಾಜಕಾರಣ ಎಲೆಕ್ಷನ್ ಮುಗಿತ, ಬರೀ ಕಿಶನ್ ಅಂದಿ ಸರ್, ರಾಜಕಾರಣ ಮುಗಿತಲ್ಲ, ಎಲೆಕ್ಷನ್ ಮುಗಿತು, ಈಗ ಬಿಟ್ಬಿಡುದು. ರೈತರೆಲ್ಲ ನಮ್ಮೂರು ಲೋನ್ ಹಾಕಿ ಪತ್ ಹಾಕಿ ಕೊಡ್ಬೇಕಂತೇಳಿ ಪುಣ್ಯ ಮಾತಾಡಿದಾಗ ಪುಣ್ಯಾತ್ಮ ಒಪ್ಕೊಳ್ತೀವಿ ನಾವು. ಯಾವುದೇ ಪಕ್ಷ ಇರಲಿ, ಯಾವುದೋ ಮೆಂಬರ್ ಇರಲಿ, ಯಾವುದೇ ಕ್ಷೇತ್ರ ಇರಲಿ. ಆ ವ್ಯಕ್ತಿ ಒಂದು ಮಾತಾಡಿದ್ರು, ಗುರುಜಿ ನೀವು ಫೋನ್ ಮಾಡಿರಿ ಅಂದ್ರೆ 42 ಸೊಸೈಟಿ ಪತ್ ನಾಳೆ ಹಾಕಿ ಕೊಡ್ತೀನಿ ಅಂತ ಹಾಕಿ ಕೊಟ್ಟಾರ. ಅವ್ರಿಗೊಂದು ಧನ್ಯವಾದ ಸರ್. ಮಾಡಿದವ್ರಿಗೆ ಮಾಡ್ಯಾರ ಅಂತ ಹೇಳ್ತೀವಿ ಸರ್. ಆದ್ರೆ ನಿಪ್ಪಾಣಿ ತಾಲೂಕು ನಮ್ಮ ರಾಜ್ಯದಾಗ ಐತೋ ಹೊರಗೆ ಸರ್ ಇದ? ನಿಮಗೆ ವಿನಂತಿ ಮಾಡ್ಕೊಳ್ತಾರೆ, ಮೆಂಬರ್ಗಳು ನಮಗೆ ಯಾರೂ ಸಂಬಂಧ ಇಲ್ಲ ಸರ್. ರಾಜಕಾರಣಿಗಳಿಗೆ ಮೊದಲ ನಾವು ಕಿಮ್ಮತ್ ಕೊಡಂಗಿಲ್ಲ, ಅಧಿಕಾರಿಗಳಿಗೆ ಗೌರವ ಕೊಡ್ತೀವಿ. ಇನ್ನು ನಿಮಗೆ 15 ದಿನ ಸಮಯ ಕೊಡ್ತೀವಿ ಸರ್. ಅಷ್ಟು ಒಳಗಾಗಿ ನಿಪ್ಪಾಣಿ ತಾಲೂಕಿನ ಒಂದ ಸಮಸ್ಯೆ ನಾ ಮತ್ತೆ ಬತ್ತಂದ್ರೆ ಸರ್, 1 ಲಕ್ಷ ಮಂದಿನ ತಗೊಂಡು ನೀವು 1 ಲಕ್ಷ ಲೋನ್ ಕೊಡತಕ್ಕ, ನಿಪ್ಪಾಣಿ ಹಾಕಿ ಕೊಡತಕ್ಕ ಬ್ಯಾಂಕಿನ ಮುಂದೆ ಚಾವಿ ಹಾಕ್ತೀವಿ ಸರ್. ನಾವು ಇಲ್ಲಿ ಮಟ್ಟ ಹೇಳಿದ್ದಿಲ್ಲ, ಮಾಡಾವ್ರದೀವಿ ಅಷ್ಟ ಅಂದೀವಿ. ನಾವು ನಿಮಗೆ ಕೈ ಹಾಕಿದವ್ರೆ ಕೆಲಸ ಆಗುತ್ತಕ್ಕ ಎಂದೂ ಎದ್ದಿಲ್ಲ ಸರ್, ಬಿಟ್ಟು ಹೋಗಿಲ್ಲ. ನಬಾರ್ಡ್ ಗೈಡ್ಲೈನ್ಸ್ ಏನಿದೆ ಸರ್? 82,600 1 ಎಕರೆ ಕೊಡ್ಬೇಕಂತ, 40,000 ಕೊಡಾಕತ್ತೀವಿ.
ಹಾಳು ಮಾಡಿ ಮನಿ ಮುರಿತಕ್ಕಂತ ಮುರುಗೋಡು ಮಹಾಂತಾಜನ ಹೆಸರು ಕೆಡಿಸ್ತಕ್ಕಂತ ಫ್ಯಾಕ್ಟ್ರಿಗಳಿಗೆ ಯಾಕೆ ಲೋನ್ ಕೊಡ್ತೀರಿ ಸರ್ ನೀವು? ಅವ್ರಿಗೆ ಯಾಕೆ ಕೊಡ್ತೀರಿ ಸರ್? ಬಡ್ಡಿನೂ ತುಂಬಿಲ್ಲ, ಟ್ರಿಬ್ಯುನಲ್ಗೆ ಹೋಗ್ತಾರ, ಮತ್ತ ಮಾಧ್ಯಮ ಮುಂದೆ ಎದುರಿಗೆ ಬಂದ ಕೂಡಲೇ ನಾನೇ ಸತ್ಯ ಹರಿಶ್ಚಂದ್ರ ಅದೀನಪ್ಪ ಅಂತಾರೆ. ಜಗತ್ತು ಒಪ್ಪೋದಿಲ್ಲ ಸರ್. ಏನಿಲ್ಲ, ನಾವು ರಾಜಕಾರಣ ಒಟ್ಟ ಮಾತಾಡಂಗಿಲ್ಲ, ಯಾವ ವ್ಯಕ್ತಿ ಬಗ್ಗೆ ವಿರೋಧ ಇಲ್ಲ, ಪರ ಇಲ್ಲ, ಏನೂ ಸಂಬಂಧ ಇಲ್ಲ ಸರ್. ಎಲೆಕ್ಷನ್ ಡಿಸಿಸಿ ಬ್ಯಾಂಕ್ ಆಗಿ ಬೋರ್ಡ್ ಕಂಟಿನ್ಯೂ ಆಗಿ ಎಷ್ಟು ತಿಂಗಳಾತು? ನಿಪ್ಪಾಣಿ ತಾಲೂಕಿನವ್ರಿಗೆ ಯಾಕೆ ಲೋನ್ ಹಾಕ್ತಾ ಇಲ್ಲ? ಏನ್ ಸಮಸ್ಯೆ ಸರ್ ಇದು? ಏನು ಸಮಸ್ಯೆ ಏನೈತೆ ಸರ್ ಇದು ನಿಪ್ಪಾಣಿ ತಾಲೂಕಿನಾಗ? ತಮ್ಮ ನಮ್ಮ 2 ತಡಿ ಕೇಳೋಣ, ಅದಕ್ಕೆ ಕರ್ಸೋರ್ನ. ನಿಪ್ಪಾಣಿ ತಾಲೂಕು ಸರ ಎಷ್ಟು ದಿನದಾಗ ಮಾಡಿಕೊಡ್ತೀನಿ ಹೇಳ್ಬೇಕ್ರಿ? ಇಲ್ಲ ಅಂತಂದ್ರ ನಾವು ಲಕ್ಷಗಟ್ಟಲೆ ರೈತರನ್ನ ತಗೊಂಡ್ಬಂದು ಒಮ್ಮೆ ಡಿಸಿಸಿ ಬ್ಯಾಂಕ್ ಎದುರಿಗೆ ಕೂತೀವಂದ್ರ ಸರ್, ಜಿಲ್ಲಾಧಿಕಾರಿಗಳಿಗೆ ಗೌರವ ಕೊಟ್ಟು ನಾವು ಇಲ್ಲಿ ಬಂದಿವಿ ಸರ್. ಬರೀ ನಾನು ಸರಿ ಮಾಡಿಸ್ತೀನಿ, ಡಿಸಿಸಿ ಬ್ಯಾಂಕಿಗೆ ಹೋಗೋದು ಬೇಡ, ಮೊದಲು ಮನವರಿಕೆ ಮಾಡೋನು ಹೇಳ್ತೀನಿ, ಅದಕ್ಕೆ ಸರಿ ಆದ್ರೆ ಆಗ್ತದ, ಆಗ್ಲಿಲ್ಲ ಅಂದ್ರೆ ಆಮೇಲೆ ಗುರುಜಿ ಚಾವಿ ಹಾಕೋರಿ ಅಂತ ಈಗ ಸದ್ಯ ಬ್ಯಾಡ್ರಿ ಅಂತ ಹೇಳಿದಾಗ ಇಲ್ಲಿ ಬಂದಿವಿ. ನೀವು ಒಳ್ಳೆ ಅಧಿಕಾರಿಗಳಿದ್ರಿ ಸರ್, ನಿಮ್ ಜೊತೆ ಪುಣ್ಯಗೂ ಮಾತಾಡಿ. ನಿಪ್ಪಾಣಿ ತಾಲೂಕಿನವ್ರು ದಿನ 2-3 ದಿನದಾಗ ಸರಿ ಮಾಡ್ರಿ. ನಿಮಗೆ ಯಾವ ಜಿಲ್ಲಾದಾಗ ರಾಜಕಾರಣಿ ಅಡ್ಡ ಮಾಡ್ತಾನೆ ಹೇಳಿ ಸರ್, ಅವ್ನ ಮನೆಗೆ ಚಾವಿ ಹಾಕಿ ಅವ್ನು ಬಂದ್ ಮಾಡ್ತಾನೆ. ಪಕ್ಷ ಅವ್ರ ಮನ್ಯಾಗ ಸರ್, ರಾಜಕಾರಣ ಅವ್ರ ಮನ್ಯಾಗ, ರೈತ ಅಂತ ಬಂದಾಗ ನಾವೆಲ್ಲ ಒಂದೇ ಸರ್. ಇವತ್ತಿಲ್ಲಿ ನಮ್ಮ ಕಾಲಿ ಮಿರ್ಚಿ ಸರ್ ಹಿಡ್ಕೊಂಡು ಬರ್ಮನಿ ಸಾಹೇಬರು ಬಂದು ನಿಂತಾರ, ಪೊಲೀಸ್ ಅಧಿಕಾರಿಗಳು ಬಂದಾರ ಸರ್. ಒಂದು ಸಣ್ಣ ನೆನಪು ಮಾಡ್ಕೊಡ್ರಿ, ನಮ್ಮ ಮೈಕ್ ಸ್ವಲ್ಪ ಬರ್ರ ಅಂದ ತಕ್ಷಣ ಗಾಡಿಯಾಗಿಂದ ಮೈಕ್ ತಂದ್ರ ಸರ್. ಯಾಕೆ ಕೊಟ್ರು ಗೊತ್ತು ಸರ? ರೈತರೆಂದು ಬೀದಿ ಹಾಕೊಂಡಿರ್ಬಾರ್ದು ಅಂತ. ಜೋರಾಗಿ ಚಪ್ಪಾಳೆ ಬಿಡ್ರಿ ಪೊಲೀಸ್ ಅಧಿಕಾರಿ. ಅದಕ್ಕೆ ನಿಮ್ಗೆ ವಿನಂತಿ ಮಾಡ್ಕೊಳ್ತೀನಿ ಸರ್, ನಾ ಏನೂ ಬಿರುಸು ಮಾತಾಡಂಗಿಲ್ಲ, ವಿನಂತಿ ಪೂರ್ವಕವಾಗಿ ಮಾತಾಡ್ಕೊಳ್ತೀನಿ. 2-3 ದಿನದೊಳಗೆ ನಿಪ್ಪಾಣಿ ತಾಲೂಕಿನ ಸರಿ ಆಗ್ಲಿ ಅಂದ್ರೆ ಚುನಾವಣಾ ಬೆಂಗಳೂರು ಕಾರ್ಯಕ್ರಮ ಮುಗಿದು ಬಂದ ತಕ್ಷಣ ಒಂದು ಡೇಟ್ ಘೋಷಣೆ ಮಾಡೋದು. 31 ಜಿಲ್ಲೆಗಳಿಂದ ರೈತರು ಬಂದ್ರೆ ಚಾವಿ ಹೊಸ ತಗೊಂಡು ಬಂದು ಚಾವಿ ಹಾಕಿರ ರಾಜ್ಯದ ಯಾವ ಅಧಿಕಾರಿ ಯಾವ ರಾಜಕಾರಣಿ ಹೇಳಿದ್ರು ತೆಗಂಗಿಲ್ಲ. ಅಧಿಕಾರಿಗಳನ್ನ ಹೊರಗ ನಾವು ಬಾಗಲ ಮುಂದ ನಿಪ್ಪಾಣಿ ಸಕ್ಸಸ್ ಆಗಬೇಕು. ರಾಜ್ಯದಾಗ ಯಾರ ಭಯನೂ ಇಲ್ಲ ಸರ್, ನಮಗ್ ಯಾವ ಪಕ್ಷದ ಭಯ ಇಲ್ಲ, ಯಾವ ರಾಜಕೀಯವನ ಭಯ ಇಲ್ಲ. ನಾವು ರೈತರ ಮಕ್ಕಳದ್ರಿ, ಅಧಿಕಾರಿಗಳಿಗೆ ಗೌರವ ಕೊಡ್ತೀವಿ, ನಿಮ್ಮ ಮ್ಯಾಗ ವಿಶ್ವಾಸ ಐತಿ. 2-3 ದಿನದೊಳಗೆ ಹಾಕ್ರಿ ಸರ್. ಹಾಕ್ಲಿಲ್ಲ ಅಂತಂದ್ರೆ ಹೇಳ್ರಿ ಯಾವ ರಾಜಕಾರಣಿ ಅಡ್ಡ ಮಾಡ್ತಾನೆ, ನಿಪ್ಪಾಣಿ ತಾಲೂಕಿನವ್ ಅಡ್ಡ ಮಾಡ್ತಾನೋ, ಅತನವ್ ಮಾಡ್ತಾನೋ, ಗೋಕಾಕ್ದವ್ರು ಮಾಡ್ತಾರೋ, ಬೈಲೊಂಗಲ್ದವ್ರು ಮಾಡ್ತಾರೋ. ರಾಜ್ಯದಾಗ ಯಾವ ರಾಜಕಾರಣಿ ಜಿಲ್ಲಾ 18 ಕ್ಷೇತ್ರದಾಗ ಯಾವ MLA ಅಡ್ಡ ಮಾಡ್ಯಾನ ಒಂದ ಫೋನ್ ಸರ, ಅವ್ನ ಮನಿ ಚಾವಿ ಹಾಕಿ ಅವ್ನ ಮನಿ ಮುಂದೆ ಕೊಂಡಿರ್ತೀವಿ, ಇಲ್ಲಿ ಪತ್ರ ಬರೀತೀವಿ. ಇದಾಗಬೇಕು ಸರ್. ಮಾಧ್ಯಮ ಮೂಲಕ ವಿನಂತಿ ಮಾಡ್ಕೊಳ್ತೀನಿ. ನಮ್ಮ ಬೆಳಗಾವಿ ಜಿಲ್ಲೆ ಅವ್ರ ಮನೆ ಒಬ್ಬರು ಸಚಿವರಾಗ್ಯಾರ, ಲಕ್ಷ್ಮಣ್ ಸವದಿ ಅವರಂತ. ನಾನು ಅವ್ರಿಗೆ ವಿನಂತಿ ಮಾಡ್ಕೊಳ್ತೀನಿ, ಸರ್ಕಾರಿ ಇಲಾಖೆಯೊಳಗೆ ಏನು ಕಾಯ್ದೆ ಇದಾವ ಅದನ್ನ ಸಂಪೂರ್ಣವಾಗಿ ಜಿಲ್ಲಾದೊಳಗ ಅಧಿಕಾರ ರಾಜಕಾರಣ ಹದಗೆಡಕತ್ತೈತಿ. ನಿಮ್ಗೆಲ್ಲ ರೈತರ ಪರವಾಗಿ ವಿನಂತಿ ಮಾಡ್ಕೊಳ್ತೀನಿ, ಡಿಸಿಸಿ ಬ್ಯಾಂಕಿನಾಗ ಏನ್ ನಡೆದ ಅದನ್ನು ಸರಿ ಮಾಡ್ರಿ. ರೈತರ ಪರ ಅದೀರಿ, ನಮ್ಮ ಜಿಲ್ಲೆಯವರಿಗೆ ಗೌರವ ಕೊಡ್ತೀವಿ ನಾವು, ಯಾವುದೇ ಪಕ್ಷದವ್ರಿಗೆ ಸರಿ ಮಾಡ್ರಿ. ಜಿಲ್ಲಾದೊಳಗೆ ಯಾವುದೇ ರೈತನ ಸಮಸ್ಯೆ ಅಂತೇಳಿ ನಮ್ಮ ಮುಂದೆ ಬಂತು ಅಂತಂದ್ರ ಬೇಕಾದಂತ ದೊಡ್ಡ ವ್ಯಕ್ತಿ ಇರ್ಲಿ, ದೊಡ್ಡ ರಾಜಕಾರಣಿ ಇರ್ಲಿ, ನಾವು ಕೇಳೋಣ. ಇಲ್ಲಿ ಯಾವುದು ಭಯ ಇಲ್ಲ. ಒಂದು ಮಾತು ಹೇಳ್ತೀನಿ ತಮಗೆಲ್ಲ, ನೀವು ಕೂಡ ರೈತರೇನದಿರಲ್ಲ, ನೀವು ಕೂಡ ಒಂದಿಷ್ಟು ಗಟ್ಟಿಯಾಗ. ಯಾವ ರಾಜಕಾರಣಿ ಬೆಳಗಾವ್ ಕೊಡೋದಲ್ಲ, ನಿಮ್ಮ ಪತ್ಯ ಹಾಕಂಗಿಲ್ಲಲ್ಲ.